ಟಿಫೈ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಲೋಕಸಭಾ ಸಮರಕ್ಕಿಳಿಯೋದಕ್ಕೆ ದೇವೇಗೌಡರ ಮೊಮ್ಮಗ ಸಿದ್ಧರಾಗಿದ್ದಾರೆ. ಹಾಸನದಲ್ಲಿ ಚುನಾವಣಾ ರಣಕಹಳೆಯುವುದಿದ್ದಾರೆ ಪ್ರಜ್ವಲ್ ರೇವಣ್ಣ. ಜೆಡಿಎಸ್ ಸಮಾವೇಶದಲ್ಲಿ ಗೌಡರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದು ನಂತರ ತಮ್ಮ ಪ್ರಚಾರವನ್ನು ಆರಂಭ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಹಾಸನದ ಪ್ರತಿನಿಧಿ ಪ್ರಕಾಶ್ ಕೊಡ್ತಾರೆ. ಪ್ರಕಾಶ್, ಚುನಾವಣಾ ರಾಜಕಾರಣಕ್ಕೆ ದೇವೇಗೌಡರ ಮನೆಯ ಮತ್ತೊಂದು ಕುಡಿ ಎಂಟ್ರಿ ಆಗ್ತಾ ಇದೆ ವಿದ್ಯುಕ್ತವಾಗಿ. ಸೊ ರಾಜಕೀಯದಲ್ಲಿದ್ದು ಕೂಡ ಅನೇಕ ಮಜಲುಗಳನ್ನು ದಾಟಿ ಇದೀಗ ತಾನು ಬಯಸಿದ ಹಾಗೆ ಜನ ಬಯಸಿದ ಹಾಗೆ ಎಂಟ್ರಿ ಆಗ್ತಾ ಇದ್ದಾರೆ ದೇವೇಗೌಡರ ನಂತರ ಅವರ ಸ್ಥಾನದಲ್ಲಿ. ಸೊ ಹೆಚ್ಚಿನ ಮಾಹಿತಿ ಪ್ರಕಾಶ್ ಇದ್ರ ಬಗ್ಗೆ. ಗುರುಪ್ರಸಾದ್, ಈ ಹಿಂದೆ ಕೂಡ ಮಾಜಿ ಪ್ರಧಾನಿ HD ದೇವೇಗೌಡರು ನನ್ನ ಉತ್ತರಾಧಿಕಾರಿ ನನ್ನ ಮೊಮ್ಮಗನಾದಂತಹ ಪ್ರಜ್ವಲ್ ರೇವಣ್ಣ ಅನ್ನುವ ಮಾತುಗಳನ್ನು ಕೂಡ ಹೇಳಿದ್ರು. ಅದೇ ರೀತಿ ಇವತ್ತು ಹಾಸನದ ಒಂದು ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಇವತ್ತು ಬೆಳಿಗ್ಗೆ ಅಂದ್ರೆ ಸುಮಾರು 12 ಗಂಟೆಗೆ ಕಾರ್ಯಕರ್ತರ ಸಮಾವೇಶವನ್ನು ಹಂಚಿಕೊಂಡು ಅಲ್ಲಿ ಒಂದು ಕಾರ್ಯಕರ್ತರ ತೀರ್ಮಾನ ಮತ್ತೆ ಸ್ಥಳೀಯ ಶಾಸಕರು ಏನಿದ್ದಾರೆ ಅವರೆಲ್ಲರ ತೀರ್ಮಾನವನ್ನು ತೆಗೆದುಕೊಂಡು ನಂತರವಾಗಿ ಪ್ರಜ್ವಲ್ ರೇವಣ್ಣ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಇಳಿತಾರೆ ಅನ್ನುವ ಮಾಹಿತಿಯನ್ನು ಈಗಾಗಲೇ ಸ್ವತಃ HD ದೇವೇಗೌಡರು ಮತ್ತೆ ಲೋಕೋಪಯೋಗಿ ಸಚಿವ HD ರೇವಣ್ಣ ಮತ್ತೆ ಹಾಗೆ ಜಿಲ್ಲೆಯ ಶಾಸಕರುಗಳು ಕೂಡ ಹೇಳಿರುವಂತದ್ದು. ಹಾಗಾಗಿ ಇವತ್ತಿನಿಂದ ಏನು ದೇವೇಗೌಡರ ಮೂರನೇ ತಲೆಮಾರಿನ ಒಂದು ಕುಡಿ ಕೂಡ ರಾಜಕೀಯಕ್ಕೆ ಅಧಿಕೃತವಾಗಿ ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇರುವಂತದ್ದು. ಒಟ್ಟಾರೆ ಸುಮಾರು ಇಲ್ಲಿ ಒಂದು ಅಂದ್ರೆ ಸಾವಿರಾರು ಕಾರ್ಯಕರ್ತರು ಕೂಡ JDS ಕಾರ್ಯಕರ್ತರು ವಿವಿಧ ತಾಲೂಕುಗಳಿಂದಲೂ ಕೂಡ ಬಂದಿದ್ರು. ಹಾಗಾಗಿ ಇವತ್ತಿನಿಂದ ಏನು JDS ಯುವ ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ರೇವಣ್ಣ ಕೂಡ ಅಖಾಡಕ್ಕೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿಯುವುದು ಪಕ್ಕಾ ಕೂಡ ಆಗಿದೆ. ಹಾಗಾಗಿ ಅದರ ಜೊತೆಗೆ ಕೂಡ ಇವತ್ತಿನಿಂದಲೂ ಪ್ರಚಾರ ಆರಂಭ ಮಾಡ್ತಾರೆ ಅನ್ನುವ ಮಾಹಿತಿ ಈಗ ಸದ್ಯಕ್ಕಷ್ಟೇ ಲಭ್ಯವಾಗಿರ್ತಕ್ಕಂಥದ್ದು. ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ.